ಖ್ಯಾತ ಗಾಯಕಿ ಎಸ್ ಜಾನಕಿ ಇನ್ನು ನೆನಪು ಮಾತ್ರ. ಗಾನಲೋಕದ ಕಾನಕೋಗಿಲೆ ಸ್ವರ ಸಾಮ್ರಾಜ್ಞಿಗೆ ಆಕೆಯ ದರ್ಶನಕ್ಕೆ ಅಸಂಖ್ಯ ಅಭಿಮಾನಿ ವರ್ಗ ಮೈಸೂರಿನತ್ತ ಧಾವಿಸ್ತಾ ಇದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜಾನಕಮ್ಮನ ದರ್ಶನ ಪಡೆಯುವುದಕ್ಕೆ ಅಂತ ಗಾಯಕರು, ನಟರು, ನಾಯಕರು ಎಲ್ಲರೂ ಕೂಡ ಬರ್ತಿದ್ದಾರೆ, ಅಂತಿಮ ದರ್ಶನ ಪಡೆದಿದ್ದಾರೆ. ಜಾನಕಮ್ಮನಿಗೆ ಭಾವುಕರಾಗಿ ವಿದಾಯ ಹೇಳ್ತಿದ್ದಾರೆ ಸಾರ್ವಜನಿಕರು. ನಟ ವಿನೋದ್ ರಾಜ್ ಕೂಡ ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. 48,000 ಗೀತೆಗಳಿಗೆ ಧ್ವನಿಯಾಗಿದ್ದಂತಹ ಈ ಸ್ವರ ಸಾಮ್ರಾಜ್ಞಿ ಕನ್ನಡದಲ್ಲೇ 10,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿದ್ದಾರೆ. ಅವರು ಕನ್ನಡದವರಲ್ಲ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರಿಗೂ ಕರುನಾಡಿನೊಂದಿಗೆ, ಕನ್ನಡದೊಂದಿಗೆ ಅಂಥದ್ದೊಂದು ನಂಟು. ಹಾಗಾಗಿ ಅತಿವಾಗಿ ಮೈಸೂರನ್ನು ನೆಚ್ಚಿಕೊಂಡಿದ್ದ ಜಾನಕಮ್ಮ ಮೈಸೂರಿನಲ್ಲೇ ವಾಸವಾಗಿದ್ದರು. ಜೊತೆಗೆ ಅಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಈಗ ಅಲ್ಲೇ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಅಂತ ಗಣ್ಯರೆಲ್ಲರೂ ಕೂಡ ಬಂದು ವಿನೋದ್ ರಾಜ್ ಕೂಡ ಅಂತಿಮ ನಮನ ಸಲ್ಲಿಸಿದ್ದಾರೆ. TV9 ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಲಾವಿದರಿಗೆ ಸಿಗಬೇಕಾದಂತ ಗೌರವ ಸಿಗ್ತಾ ಇಲ್ಲ ಅಂತ ರೀತಿಯಲ್ಲಿ ವಿನೋದ್ ರಾಜ್ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು. ಸರ್, ಈಗ ಸಹಜವಾಗಿ ಹೇಳ್ತಾ ಇದ್ರೆ ಅಂದ್ರೆ ಕಲಾವಿದರು ಮತ್ತೆ ಚಿತ್ರೋದ್ಯಮದ ಗಣ್ಯರಾಗಿರ್ಬೋದು, ಅಂದ್ರೆ ಹಿರಿಯರಿಗೆ ಸಾಕಷ್ಟು ಜನರಿಗೆ ಬದುಕಿರುವಾಗ ಅವರಿಗೆ ಸಿಗಬೇಕಾದ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋದು ಸಿಗಬೇಕು. ಜಾನಕಮ್ಮನ ವಿಚಾರವಾಗಿ ಹೇಳಿದಾಗ ಜಾನಕಮ್ಮನವ್ರ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ, ಅಂತ ಗಾಯಕಿ 48,000 ಹಾಡುಗಳನ್ನ ಹಾಡಿರುವಂತ ಇನ್ನು ಅದಕ್ಕೆ ಮೇಲೆ ಹಾಡಿರ್ತಾರೆ. ಒಂದು ಅಂದಾಜಿನ ಲೆಕ್ಕ ಅದು. ಆದರೆ ಅವ್ರು ಮಾಡಿರೋ ಸಾಧನೆಗೆ ಇಲ್ಲೇ ಬಾಳಿ ಬದುಕಿದಾರಲ್ಲ, ಇವತ್ತು ಗುರುತಿಸಿದ್ರಲ್ಲ, ಇದು ಶ್ರೇಷ್ಠ. ಮರಣಾಂತರ ಪ್ರಶಸ್ತಿ ಆದ್ರೂ ಅವ್ರು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರು ಮಾತ್ರ ಅಲ್ಲ, ಬದುಕಿರುವಂತ ಎಷ್ಟೋ ಕಲಾವಿದರಿದ್ದಾರೆ. ಕಾಮಿಡಿ ಲಕ್ಷ್ಮೀದೇವಿ ಅವರಿದ್ದಾರೆ, ಶ್ರೀನಾಥ್ ಅವರಿದ್ದಾರೆ, ಆಮೇಲೆ ಅದ್ವಾನ್ ಲಕ್ಷ್ಮೀದೇವಿ ಅವರಿದ್ದಾರೆ. ಎಲ್ಲೇ ಇರಲಿ ಅವರು ಕರೆದು ಗುರುತಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಹರಿಣಿ ಅವರಿದ್ದಾರೆ. ದಯವಿಟ್ಟು ಹುಡುಕ್ಬಿಟ್ಟು ನೀವುಗಳೇ ಅದನ್ನ ಮಾತಾಡ್ಸಿ ಸರ್. ಖಂಡಿತ. ಈಗ ಇದೆಲ್ಲದರ ಜೊತೆಗೆ ಅಂದ್ರೆ ಅಕ್ಷರ ಸಹ ಮಗನ ರೀತಿ, ಅಂದ್ರೆ ಅಮ್ಮನ ಸಂಬಂಧದ ರೀತಿ ಭಾವುಕರಾದ್ರಿ, ಕಣ್ಣೀರಿಟ್ರಿ. ಅಂದ್ರೆ ಜಾನಕಮ್ಮ ಅಂದ ತಕ್ಷಣ ನಿಮ್ಮ ಇಡೀ ಜರ್ನಿಲಿ ಆಗಿರ್ಬೋದು, ನಿಮ್ಮ ಕುಟುಂಬಕ್ಕಾಗಿರ್ಬೋದು, ಯಾವ ರೀತಿ ನೆನಪುಗಳು ಚಿಗುರೊಳಿತೆ ಅಂತ? ಒಂದು ವೇಳೆ ಸುಮ್ಮನೆ ಆದ್ರೂ ತುಣುಕಾಡ್ರಿ ಅಂತ ಹೇಳಿದ್ರೆ ಅದೇನಾದ್ರೂ ಬಂದಿದ್ರೆ ಶ್ರೇಷ್ಠ ಆಶೀರ್ವಾದದಿಂದ ಬಂದಿರ್ಬೇಕಷ್ಟೇನೆ. ಏನು ಕಲ್ತು ಇಲ್ಲ, ಮಾಡೂ ಇಲ್ಲ. ಭಾಗಪ್ಪಾಡೋಯ್ಯ, ಚೆನ್ನಾಗಿ ಹಾಡು ಹಾಡ್ತೀರಾ ನೀವು, ಯಾಕೆ ಅಂತ ಸುಮ್ಮಂತ ವಾಯ್ಸು. ಏನಮ್ಮ ನೀವು ಈ ತರ ಹಾಡ್ತಿರಲ್ಲ, ಹೇಗಮ್ಮ ಇದು ವಾಯ್ಸ್? ದೇವ್ರು ಕೊಟ್ಟಿರೋದು. ಅಂದ್ರೆ ಅಮ್ಮ ಇದ್ದಾಗ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಲೀಲಾವತಿ ಅಮ್ಮ ಇದ್ದಾಗ ಅದರ ಜೊತೆಗಿನ ಅವರ ಅಭ್ಯಾಸ ಏನ್ರಿ ಒಡನಾಟ. ನನ್ನ ತಾಯಿಯವರು ಬದುಕಿದ್ರೆ ಕೇಳ್ಬೋದ್ರಿ. ಅವರು ಹೇಳುವಷ್ಟು ಅಂದವಾಗಿ ಯಾರು ಹೇಳಕ್ಕಾಗಲ್ಲ. ಇಲ್ಲಿ KJ ಕುಮಾರ್ ಅವರು ಇದ್ರು. KJ ಕುಮಾರ್ ಅವರು ಇನ್ನೊಬ್ರು ಭಾರಿ ಹಿರಿಕರು. ನಾನು ಕೃಷ್ಣನಿಗೆ ಕುಣಿದಾಗ ಪಾರ್ಟ್ ಮಾಡುವಾಗ, ಏನ್ ಲೀಲಮ್ಮ ಹಿಂಗ್ ನಿಂತ್ಕೊಂಡು ಹಿಂಗೆ ಜವಾಬ್ದಾರಿ ಡೈಲಾಗ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ನಿಮ್ಮ ಮಗನಿಗೆ ಹಂಗೆ ಕೊಡ್ತಾ ಇದ್ದಾನೆ ನೋಡ್ರಿ, ಅವನು ಏನ್ ಹೇಳ್ಕೊಟ್ಟಿದ್ರೆ ನಿಮ್ಮ ಮಗನಿಗೆ ಹೇಗೆ ಮಾಡ್ಬೇಕು ಅಂತ. ಅವನಿಗೇನ್ರಿ ಗೊತ್ತಿಲ್ಲ, ಬೇಡ ಅಂದ್ರೆ ಕೇಳಲಿಲ್ಲ ದ್ವಾರಕೀಶ್ ಅವರು. ಅದಕ್ಕೆ ನನಗೆ ಹಿಂದೆ ನಿಂತ್ಕೊಂಡು ತಿವಿತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ಅವ್ರಿಗೆ ಮಾತ್ರ ಗೊತ್ತು ರೀ. ಯಾಕಂದ್ರೆ ಆವತ್ತು ಪತ್ರಕರ್ತರು, ಇವತ್ತು ವಾಹಿನಿಯವರು. ಇಲ್ಲಾಂದಿದ್ರೆ ನಾವು ಯಾರಿಗೂ ಏನು ಅನ್ನುವಂಥದ್ದೇ ಗೊತ್ತಾಗಕ್ಕಾಗಲ್ಲ. ಇನ್ನೊಂದು ಜನರೇಷನ್ ನಾವು ನಿಲ್ಸ್ಬಿಟ್ಟಿದೀವಿ. ಇಂಥವ್ರು ಅಂತ ನೀವು ಪರಿಚಯ ಮಾಡಿದಾಗ ಮಾತ್ರ ನಾವ್ ಯಾರು ಅಂತ ಗೊತ್ತಾಗ್ತದೆ. ಸತ್ಯ ಅಷ್ಟೇ. ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿರಿಯರಿಗೆ ಸಿಗಬೇಕಾದಂತ ಗೌರವ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋಂಥದ್ದು ನಿಮ್ಮ ಮಾತು ಹೇಗೆ? ಖಂಡಿತ ಸಿಗ್ತಾ ಇಲ್ಲ. ನಾ ಹೇಳ್ತಾ ಇದ್ದೀನಿ, ವರ್ಷಕ್ಕೆ ವರ್ಷ ನೀವು ಅದನ್ನ ಯೋಚನೆ ಮಾಡಬೇಡಿ. ಇಷ್ಟು ಸೀನಿಯರ್ಸ್ ಇದ್ದಾರೆ ಅವರು, ಅವ್ರ ಆರೋಗ್ಯ ಸ್ಥಿತಿನ ಎಲ್ಲವನ್ನೂ ನೆನೆಸ್ಕೊಂಡ್ಬಿಟ್ಟು ನಿಮ್ಮ ಕಾಲಾವಧಿಯಲ್ಲಿ ನೀವು ಮಾಡಿದ್ರೆ ನಿಮ್ಮನ್ನ ಕೈ ಮುಗಿತಾರೆ ಸ್ವಾಮಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇನೆ. ಒಬ್ಬರಿಗೆ 10 ಜನರೇ ಒಂದು ಇದನ್ನ ನೀವು ಕೊಡೋದ್ರ ಬದಲು 10 ಜನರಿಗೆ ಸೇರಿ ಡಿವೈಡ್ ಮಾಡಿ ಕೊಟ್ಬಿಟ್ಟು 10 ಜನರಿಗೂ ಪ್ರಶಸ್ತಿ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದೀನಿ. ಎಸ್, ಇದಿಷ್ಟು ವಿನೋದ್ ರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು.